ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ನೀವು ತುಂಬ ದುಡ್ಡು ಕೊಟ್ಟು ತಿನ್ನುವಂಥ ಈ ಫಾಲೂದಾನ ನೀವು ಮನೆಯಲ್ಲಿ ಆರಾಮಾಗಿ ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ನುವಂಥ ಟೇಸ್ಟಿಯಾದ ಸ್ಟ್ರಾಬೆರಿ ಫಾಲೂದಾನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಿನ್ನ ಪಾಟೀಲ್ ಗೌಡ್ ಚಾನಲ್ಗೆ ಸ್ವಾಗತ. ಬನ್ನಿ ಹಾಗಾದರೆ ಇವತ್ತು ನಾವು ಸ್ಟ್ರಾಬೆರಿ ಫಾಲೂದಾನ ಯಾವ ರೀತಿ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕಿ ಅದನ್ನ ಚೆನ್ನಾಗಿ ಕಾಯಲು ಬಿಡಬೇಕು. ಆ ಹಾಲು ಕಾದು ಉಕ್ಕು ಬರುವ ಸಮಯದಲ್ಲಿ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಬೌಲ್ ಸಕ್ಕರೆನ ಹಾಕಬೇಕು. ನಿಮಗೆ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಿಮಗೆ ಟೇಸ್ಟ್ ಅನುಸಾರವಾಗಿ ಸಕ್ಕರೆನ ಹಾಕಿ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಮೊದಲೇ ಮಾರ್ಕೆಟ್ನಿಂದ ತಂದಿರತಕ್ಕಂಥ ಸ್ಟ್ರಾಬೆರಿ ಫ್ಲೇವರ್ನ ಮಿಕ್ಸ್ ಫಾಲೂದಾ ಪೌಡರ್ನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಇರುವಂಥ ಮಿಕ್ಸ್ ಫಾಲೂದಾ ಸಿಗುತ್ತೆ ಮಾರ್ಕೆಟ್ನಲ್ಲಿ. ನೀವು ತೊಗೊಂಬಂದು ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ದು ಕೂಡ ಸಿಗುತ್ತೆ. ವೆನಿಲ್ಲಾ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಇನ್ನು ಬಟರ್ ಸ್ಕಾಚ್ ಆಗಿರ್ಬೋದು, ಇನ್ನೂ ತುಂಬ ವೆರೈಟಿ ಫಾಲೂದಾ ಮಿಕ್ಸ್ಗಳು ಸಿಗುತ್ತೆ ಅಲ್ಲಿ. ನೀವು ತೊಗೊಂಬಂದು ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ನ ಮಿಕ್ಸ್ನ ನೀವು ತಂದು ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದ ನಂತರ 2 ನಿಮಿಷ ಕುದಿಯಲು ಬಿಡಬೇಕು. ಅದು ಕುದಿಯುವಾಗ ನೀವು ಮೇಲಿಂದ ಮೇಲೆ ಕೈ ಆಡಿಸ್ತಾನೆ ಇರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲ ಅಂದರೆ ಅದರೊಳಗಿರೋ ಶಾವಿಗೆ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಗಂಟು ಥರ ಆಗಿಬಿಡುತ್ತೆ. ಹೀಗಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದು ಚೆನ್ನಾಗಿ ಕುದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಅದನ್ನ ಒಂದು 10 ನಿಮಿಷ ತಣ್ಣಗಾಗಲು ಬಿಡಬೇಕು. ಅದು ತಣ್ಣಗಾದ್ಮೇಲೆ ನೀವು ಒಂದು ಸರ್ವಿಂಗ್ ಬಾಕ್ಸಲ್ಲೂ ಹಾಕೋಬೋದು, ಇಲ್ಲ ಹಾಗೆ ಸೀದಾ ಅದನ್ನೇ ಇಡ್ಬೋದು. ಪಾತ್ರೆ ತಣ್ಣಗಾದರೆ ಸಾಕಷ್ಟೇ. ಪಾತ್ರೆ ತಣ್ಣಗಾದ್ಮೇಲೆ ಅದನ್ನ ನಾನು ನೋಡಿ ಈ ರೀತಿ ನಾನು ಒಂದು ಬೇರೆ ಡಬ್ಬೆಯಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು 2 ಅವರ್ವರೆಗೂ. ನೋಡಿ ಈ ರೀತಿ ನಾನು ಅದರ ಮುಚ್ಚಳನ ಮುಚ್ಚಿ 2 ಅವರ್ವರೆಗೂ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ 2 ಅವರ್ ಆದಮೇಲೆ ಮತ್ತೆ ನಾನು ಅದನ್ನ ಫ್ರಿಜ್ನ ಓಪನ್ ಮಾಡಿ ಆ ಬಾಕ್ಸ್ನ ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು 2 ಅವರ್ವರೆಗೂ ಫ್ರಿಜ್ ಒಳಗೆ ಇಟ್ಟಿದ್ದೆ. ನೀವು ಬೇಕಾದ್ರೆ ಮೇಲೆ ಫ್ರಿಜ್ಜರ್ ಬಾಕ್ಸ್ನಲ್ಲೂ ಕೂಡ ಇಡ್ಬೋದು, ಆದರೆ ಓವರ್ ಕೋಲ್ಡ್ ಆಗುತ್ತಂತ ನಾನು ಇಲ್ಲೇ ಕೆಳಗಡೆನೇ ಇಟ್ಟಿದ್ದೆ. ನೋಡಿ ನಂತರ ನಾನು ಇದನ್ನ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡ್ಕೊಂಡು ನಂತರ ನಾನು ಅದಕ್ಕೆ ಸ್ಟ್ರಾಬೆರಿ ಫ್ಲೇವರ್ನ ಐಸ್ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಕಾಣಿಸ್ತಿದೆಯಲ್ಲ, ನಾನು ಸ್ಟ್ರಾಬೆರಿ ಫ್ಲೇವರ್ನ ಐಸ್ ಕ್ರೀಮ್ನ ಹಾಕಿದ್ದೀನಿ ಇದಕ್ಕೆ. ಈಗ ನಂತರ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ನಿಮ್ಗೆ ಬೇಕಂದ್ರೆ ಆಪ್ಷನಲ್ ಆಗಿದೆ, ಹಾಕ್ಬೋದು. ಬೇಕಿದ್ರೆ ಹಾಗೇನಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿನಾದರೂ ಟ್ರೈ ಮಾಡಿ ನೋಡಿ. ಮನೇಲಿ ನೀವು ಟ್ರೈ ಮಾಡ್ತಿರಲ್ಲ, ಅವಾಗ ನೀವೇ ಹೇಳ್ತೀರಾ ಎಸ್ ಇಟ್ಸ್ ರಿಯಲಿ ವಾವ್ ಅಂತ. ನೋಡಿದ್ರಲ್ಲ, ಇವತ್ತಿನ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.